ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಲೋಕೋಪಯೋಗಿ ಸಚಿವರು ಆಗಿರುವ ಶ್ರೀ ಸತೀಶ್ ಜಾರಕಿಹೊಳಿ ಅವರು ಬೆಳಗಾವಿ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದ ಹಿಂಭಾಗದಲ್ಲಿ ಇರುವ ಕಚೇರಿಗಳಿಗೆ ದಿಢೀರ್ ಭೇಟಿ ಕೊಟ್ಟು ಕಚೇರಿಗಳ ದುಸ್ಥಿತಿ, ಸಿಬ್ಬಂದಿಗಳ ಕಾರ್ಯನಿರ್ವಹಣೆ ಬಗ್ಗೆ ಪರಿಶೀಲಿಸಿ ನಂತರ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ನಡೆಸಿದ ಮುಕ್ತ ಸಂವಾದದಲ್ಲಿ ಮಾತನಾಡಿದ ಮಿನಿಸ್ಟರ್ ಸತೀಶ್ ಜಾರಕಿಹೊಳಿ ಅವರು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಜಯಂತಿ ಪೂರ್ವ ಸಿದ್ಧತೆ, ಟಿಪಿಜೆಡ್ಪಿ ಚುನಾವಣೆಗಳ ಸಿದ್ಧತೆ, ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ವಿಶೇಷ ಅನುದಾನ ಹಾಗೂ ಕಾರ್ಯಕರ್ತರಿಗೆ ನಿಗಮ ಮಂಡಳಿ ನೀಡುವಿಕೆ ಬಗ್ಗೆ ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾರೆ. ಇವತ್ತು ನಮ್ಮ ಪತ್ರಿಕಾ ಸಮೂಹಕ್ಕೆ ಮಾನ್ಯ ಲೋಕೋಪಯೋಗಿ ಇಲಾಖೆ ಸಚಿವರು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಸತೀಶ್ ಜಾರಕಿಹೊಳಿ ಸಿಕ್ಕಿದ್ದಾರೆ. ಈ ಬಾರಿ ಏಪ್ರಿಲ್ 14ರಂದು ಒಂದು ರೀತಿ 134ನೇ ಒಂದು ರೀತಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ರೀತಿ ಜನ್ಮದಿನಾಚರಣೆ. ಈ ಬಗ್ಗೆ ಸ್ವತಃ ಯಾವ ರೀತಿ ಸಿದ್ಧತೆ ಇದ್ರ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡೋಣ. ಸರ್ ನಮಸ್ತೆ. ವಿಶೇಷವಾಗಿ ಈ ಬಾರಿ 134ನೇ ಒಂದು ರೀತಿ ಅಂಬೇಡ್ಕರ್ ದಿನಾಚರಣೆ. ಅಂಬೇಡ್ಕರ್ ಜಯಂತಿ ಪ್ರತಿ ವರ್ಷ ಮಾಡ್ತೀವಿ, ಅದೇನು ಹೊಸದೇನಲ್ಲ. ವಿಶೇಷವಾಗಿ ಇದು ಸರ್ಕಾರ ಕೂಡ ಆಚರಣೆ ಮಾಡ್ತೀವಿ ಮತ್ತು ಖಾಸಗಿಯಾಗಿ ಹೆಚ್ಚು ಇದಕ್ಕೆ ನಾವು ಪ್ರಾಮುಖ್ಯತೆ ಕೊಡ್ತೀವಿ. ಅವರೊಬ್ಬ ವಿಶ್ವ ರತ್ನ ಅಂತ ಹೇಳ್ತೀವಿ ನಾವು, ವಿಶ್ವ ನಾಯಕರವರು. ಅವರ ಮಾಡಿದ ಕಾರ್ಯ ಜನಕ್ಕೆ ಗೊತ್ತಾಗ್ಲಿ, ಮುಂದಿನ ಪೀಳಿಗೆ ಕೂಡ ಅವ್ರನ್ನ ನೆನೆಬೇಕು ಅನ್ನೋ ಕಾರಣಕ್ಕಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಜಯಂತಿಯನ್ನು ಆಚರಣೆ ಮಾಡ್ತೀವಿ. ನಮ್ಮ ರಾಜ್ಯ ಸರ್ಕಾರ ಕೂಡ ಅದಕ್ಕೆ ವಿಶೇಷ ಮಹತ್ವವನ್ನು ಕೊಟ್ಟಿದೆ. ವಿಶೇಷ ರೀತಿಯಲ್ಲಿ ಕಳೆದ ಸಲ ಕೂಡ ಆಚರಣೆ ಮಾಡಿದ್ವಿ, ಇದು ಸಲ ಕೂಡ ಆಚರಣೆ ಮಾಡ್ತೀವಿ. ವಿಶೇಷವಾಗಿ ತಾವು ಒಂದು ರೀತಿ KPCC ಒಂದು ರೀತಿ ಅಧ್ಯಕ್ಷತೆ, ವಿಶೇಷವಾಗಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಒಂದು ರೀತಿ ಇದು ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಸರ್. ಇಲ್ಲ ನಾವೇನ್ ಮಾಡ್ತಿಲ್ಲ, ಅದು ಪಕ್ಷ ನಿರ್ಧಾರ ಮಾಡಬೇಕು. ಪಕ್ಷ ನಿರ್ಧಾರ ಮಾಡಿದ್ರೆ ಎಲ್ಲರೂ ಒಪ್ಪಲೇಬೇಕು. ಸೊ ಅದೇನ್ ಮಾಡ್ತಾರೆ ಕಾದ್ ನೋಡೋಣ ಅಷ್ಟೇ. ನಿನ್ನೆ ಜಗದೀಶ್ ಶೆಟ್ಟರ್ ಅವರು ಮಾತು ಹೇಳಿದ್ರು ಸರ್. ವಿಶೇಷವಾಗಿ ಕಿತ್ತೂರು ಅಭಿವೃದ್ಧಿ ಸಮಾಧಿ, ಕಿತ್ತೂರು ರಾಣಿ ಚೆನ್ನಮ್ಮನ ಸಮಾಧಿಗೆ ರಾಷ್ಟ್ರೀಯ ಸ್ಮಾರಕ ಮಾಡಬೇಕು ಅಂತ ಬಿಟ್ಟು ಸಿದ್ದರಾಮಯ್ಯ ಸರ್ಗೆ ಲೆಟರ್ ಬರ್ತಿದ್ದಾರೆ ಸರ್. ವಿಶೇಷವಾಗಿ ಈ ಬಜೆಟ್ ಅಲ್ಲಿ ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಏನಿಲ್ಲ, ಒಂದು ರೀತಿ ಕಿತ್ತೂರಿಗೆ ವಿಶೇಷವಾಗಿ ಸ್ಮಾರಕಗಳಿಗೆ ಏನಿಲ್ಲ ಅಂತ ಹೇಳ್ಬಿಟ್ಟಿದ್ದೀವಿ ಸರ್. ತಾವು ಏನಾರು ರಾಜ್ಯ ಸರ್ಕಾರಕ್ಕೆ ಕಿತ್ತೂರುನ ವಿಶೇಷವಾಗಿ ಸ್ಮಾರಕಗಳು ಎಲ್ಲಾನು ಬಜೆಟ್ನಾಗ ಬರ್ಬೇಕಂತೇನಿಲ್ಲ. ಅಲ್ಲ, ಅದು ಸ್ಮಾರಕ ಮಾಡೋ ವಿಚಾರ ಬೇರೆ. ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ನಮ್ಮ ಇಲಾಖೆಯಿಂದ ಕೊಡ್ತಾ ಇದ್ದೀವಿ, ಪ್ರಾಧಿಕಾರ ಇದೆ, ದುಡ್ಡು ಕೊಡ್ತಾನೆ ಇರ್ತಾರೆ. ಅದಕ್ಕೇನು ಹೇಳಿದ ಅದು ಸ್ಮಾರಕ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಅವ್ರು ಮಾಡ್ಬೇಕು, ನಾವು ಮಾಡ್ಬೇಕು. ಅವ್ರು ಹೇಳ್ತವ್ರು ಇಲ್ಲವರೆಗೂ ಒಂದು ಪತ್ರ ಬಂದಿಲ್ಲ ಕೇಂದ್ರ ಸರ್ಕಾರದಿಂದ ಅನುದಾನ ಬರ್ಲಿಕ್ಕೆ, ರಾಜ್ಯ ಸರ್ಕಾರದಿಂದ ಪ್ರಸ್ತಾವನೆ ಬರಲಿ ಅಂತ ಹೇಳ್ತಾರೆ ಸರ್. ಯಾಕೆ ಅವರೇ ಮಾಡಿಸ್ಕೊಂಡು ಹೋಗ್ಬೋದಲ್ಲ, ಅವರೇ ಬೆನ್ನತ್ತಿ ಅದು ಬರ್ಸ್ಕೊಂಡವ್ರೆ ಅದೇ ಮಾಡ್ತಾರೆ. ಅದನ್ನ ಯಾಕೆ ಹೇಳ್ಬೇಕು ನೆಪ? ಸೊ ಅವ್ರ ಪ್ರಯತ್ನ. ಈಗ ನಾವು ಡೆಲ್ಲಿಗೆ ಹೋಗಿದ್ವಿ ಮೊನ್ನೆ, 4 ಸಚಿವರನ್ನ ಭೇಟಿ ಆದ್ವಿ. ಎಲ್ಲ ಮಾಹಿತಿ, ಎಲ್ಲ ಪ್ರಪೋಸಲ್ ತೆಗೆದುಕೊಂಡಿದ್ದು. ಅವರು ಆ ಇಲಾಖೆಗೆ ಸಂಬಂಧಪಟ್ಟ ಇಲಾಖೆಗೆ ಹೋಗಿ ಮಂತ್ರಿಗೆ ಹೇಳಿ ಸ್ಮಾರಕ ಈ ಬಗ್ಗೆ ರಿಕ್ವೆಸ್ಟ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ಬರೀತಾರೆ. ಆ ಲೆಟರ್ ನಾವು ಬರ್ದೀನಿ, ನೀವು ಬರ್ದಿಲ್ಲ, ಅದ್ರಾಗ ಹೇಳೋದ್ರಾಗ ಮಾತಿಲ್ಲ. ನಾವು ಖುದ್ದು ಹೋಗ್ಬೇಕು. ಯಾಕೆ ಸರ್ಕಾರಿ ವ್ಯವಸ್ಥೆ ಹಂಗಿದೆ. ಪತ್ರ ಬರ್ದ್ರೆ ಎಲ್ಲ ಆಗೋಲ್ಲ. ನಾವೇ ಹೋಗ್ಬೇಕು, ಖುದ್ದನ್ನು ನೋಡ್ಬೇಕು, ಎಸ್ಟಿಮೇಟ್ ಮಾಡಿಸ್ಬೇಕು, ಪ್ರಪೋಸಲ್ ರೆಡಿ ಮಾಡ್ಬೇಕು. ಅಂದಾಗ ಕೆಲಸ ಇದೆ ನಮ್ಮ ವ್ಯವಸ್ಥೆಯಲ್ಲಿ. ಪತ್ರಕ್ಕಾಗಲ್ಲ, ಅವರು ಖುದ್ದಾಗಿ ಮಾಡಿ ನಮಗೂ ಗಮನ ನಾವು ಪ್ರಯತ್ನ ಮಾಡ್ತೀವಿ. ಖಾನಾಪುರ ಭಾಗದಲ್ಲಿ ವಿಶೇಷವಾಗಿ ಸಾಕಷ್ಟು ಬ್ರಿಡ್ಜ್ಗಳು ಇದಾಗಿದೆ ಸರ್, ರಸ್ತೆಗಳು. ಈ ಬಾರಿ ಖಾನಾಪುರ ಭಾಗದಲ್ಲಿ ವಿಶೇಷವಾಗಿ ಸಾಕಷ್ಟು ಬ್ರಿಡ್ಜ್ಗಳು ಇದಾಗಿದೆ ಸರ್, ರಸ್ತೆಗಳು. ಈ ಬಾರಿ ಮಾಡ್ತೇವೆ. ವಿಶೇಷವಾಗಿ ಹೆಚ್ಚು ಚೆನ್ನಾಗಿ ಕೊಟ್ಟಿದ್ದೀವಿ ಈ ಸಾರಿ ರಸ್ತೆಗೆ. ಬ್ರಿಡ್ಜಿಗೆ ಕೇಂದ್ರ ಸಾರಿಗೆ ಸಚಿವಾಲಯದಿಂದ ಕೂಡ ಕಳೆದ ಸಾರಿ ಚೋರ್ಲಾ ಜಾಂಬೋಟೋಡಿ ಈಗಾಗಲೇ ಮಾಡಿದ್ವಿ. ಬ್ರಿಡ್ಜ್ ಕೂಡ ಮಾಡ್ತಾ ಇದ್ವಿ ಅಲ್ಲಿ ಮಲಪ್ರಭಾ ನದಿಗೆ. ಸೊ ತಾಳಗುಪ್ಪ ರೋಡ್ ಕೂಡ ಖಾನಾಪುರದ ಅದನ್ನು ವಿಶೇಷ ದುರಸ್ತಿ ಮಾಡ್ತಾ ಇದ್ವಿ. ಸೊ ದೊಡ್ಡದಿದೆ ಖಾನಾಪುರ ತಾಲೂಕು, ಭಾಳ ದೊಡ್ಡದಿದೆ, ಭಾಳಷ್ಟು ನೆಗ್ಲೆಕ್ಟ್ ಒಳಗೆ ಹಾಕಿದೆ. ವಿಶೇಷ ಕಾಳಜಿ ವಹಿಸ್ತಾ ಇದ್ದೀವಿ ನಮ್ಮ ಇಲಾಖೆ. ಈ ಬಾರಿ TPZPಗಳು ಬರೋ ಚುನಾವಣೆ ಬರುತ್ತೆ ಸರ್. ಎಲ್ಲ ಕಾರ್ಯಕರ್ತರುಗಳಿಗೆ ಏನಾದ್ರು ಸಿದ್ಧರಾಗಿ ಅಂತ ಹೇಳಿ ನಮ್ದೇ ಸಿದ್ಧ ಇದ್ದಾರೆ, ಅದೇನು ಪ್ರಶ್ನೆ ಇಲ್ಲ. ಯಾವಾಗ ಚುನಾವಣೆ ಬಂದ್ರು ಪಕ್ಷ ಮಾಡ್ಲಿಕ್ಕೆ ತಯಾರಿಯಲ್ಲಿದೆ, ಸಿದ್ಧತೆಯಲ್ಲಿದೆ, ಮಾಡ್ತೀವಿ. ಪ್ರಶ್ನೆ ಸರ್, ಜೊತೆ ಸಾಮಾನ್ಯ ಕಾರ್ಯಕರ್ತರು ವಿಶೇಷವಾಗಿ ಈ ಕಡೆ ಭಾಗದಲ್ಲಿ ಸಾಕಷ್ಟು ಅಲ್ಪಸಂಖ್ಯಾತ ಓಟ್ಗಳನ್ನ ಸಾಕಷ್ಟು ತಗೊಂಡ್ಕೊಂಡು ರಾಜಾ ಸಲೀಂ ಖಾಜನ್ ಅವ್ರಿಗೆ ಏನಾದ್ರು ನಿಗಮ ಮಂಡಳಿದ ಏನಾದ್ರು ಇದು ಮಾಡ್ತಾರೆ ನೋಡೋದು. ಅಲ್ಲಿ ರಾಜ್ಯ ಮಟ್ಟದಲ್ಲಿ ತೀರ್ಮಾನ ಆಗ್ಬೇಕದು. ಸೊ ಅಲ್ಲಿ ಯಾರಿಗೆ ಮಾಡ್ಬೇಕು ಬಿಡಬೇಕಂತ ಅಲ್ಲಿ ತೀರ್ಮಾನ ಆಗ್ತೈತೆ. ನಾವು ಶಿಫಾರಸ್ ಮಾಡಿದ್ವಿ. ನಿಮ್ಮ ಶಿಷ್ಯ ಸರ್ ಅಲ್ಲ, ಇದಾರ ಕರೆಕ್ಟ್, ಅವ್ರದಾರ, ಅವ್ರು ಎಲ್ಲರದ್ದು ಮಾಡಿದೀವಿ. ಅಂತಿಮ ಮಾಡುದು ಅಲ್ಲಿ ಬೆಂಗಳೂರಲ್ಲಿ ಇರ್ತೋ ಪಕ್ಷ. ಜೊತೆ ಸಾಮಾನ್ಯ ಕಾರ್ಯಕರ್ತರು ವಿಶೇಷವಾಗಿ ಈ ಕಡೆ ಭಾಗದಲ್ಲಿ ಸಾಕಷ್ಟು ಅಲ್ಪಸಂಖ್ಯಾತ ಓಟ್ಗಳನ್ನ ಸಾಕಷ್ಟು ತಗೊಂಡ್ಕೊಂಡು ರಾಜಾ ಸಲೀಂ ಖಾಜನ್ ಅವ್ರಿಗೆ ಏನಾದ್ರು ನಿಗಮ ಮಂಡಳಿದ ಏನಾದ್ರು ಇದು ಮಾಡ್ತಾರೆ ನೋಡೋದು. ಅಲ್ಲಿ ರಾಜ್ಯ ಮಟ್ಟದಲ್ಲಿ
ತೀರ್ಮಾನ ಆಗ್ಬೇಕದು. ಸೊ ಅಲ್ಲಿ ಯಾರಿಗೆ ಮಾಡ್ಬೇಕು ಬಿಡಬೇಕಂತ ಅಲ್ಲಿ ತೀರ್ಮಾನ ಆಗ್ತೈತೆ. ನಾವು ಶಿಫಾರಸ್ ಮಾಡಿದ್ವಿ. ನಿಮ್ಮ ಶಿಷ್ಯ ಸರ್ ಅಲ್ಲ ಇದಾರ ಕರೆಕ್ಟ್, ಅವ್ರು ಎಲ್ಲಾರ್ದು ಮಾಡಿದೀವಿ. ಅಂತಿಮ ಮಾಡುದು ಅಲ್ಲಿ ಬೆಂಗಳೂರಲ್ಲಿ ಇರ್ತೋ ಪಕ್ಷ. ವಿಷ್ಣು ಗೊತ್ತಿಲ್ಲ. ಮಾನ್ಯ ಸಚಿವರು ಹಾಗೂ ಲೋಕೋಪಯೋಗಿ ಇಲಾಖೆ ಸಚಿವರಾಗಿರ್ತಕ್ಕಂಥ ಶ್ರೀ ಸತೀಶ್ ಜಾರಕಿಹೊಳಿ ಅವರ ಅಭಿಪ್ರಾಯ. ನಮಸ್ಕಾರ. ಥ್ಯಾಂಕ್ ಯು ಬಸವರಾಜ್. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ ಅಂತ ಹೇಳಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.